ಅಪ್ಪ ನೀನ್ ಪಟಾಕಿ ಹೊಡಿಯೋಕೆ ಎಲ್ಲ ಸಿದ್ಧ ಮಾಡಿದ್ದಲ್ಲ, ಆದ್ರೆ ಪಟಾಕಿ ತರಕ್ ಯಾಕೆ ನನ್ನನ್ನು ಕರ್ಕೊಂಡೋಗಿಲ್ಲ? ಏ ಮಿಂಚು, ನೀನೇ ಒಂದ್ ಪಟಾಕಿ. ನಿನ್ನ ಪಟಾಕಿ ಅಂಗಡಿ ಕರ್ಕೊಂಡು ಹೋಗಿದ್ರೆ ಅಷ್ಟೇ ಕತೆ. ಹೋಗ್ ಸುಮ್ನೆ ಮಲ್ಕೋ. ಹೌದು ಮಿಂಚು, ನೀನು ಬೇಗ ಮಲ್ಕೋಬೇಕು. ಆಗ್ಲೇ ಫ್ರೆಶ್ ಆಗಿ ಬೆಳಿಗ್ಗೆ ಸ್ಕೂಲ್ಗೆ ಹೋಗೋಕ್ಕಾಗೋದು. ಮಕ್ಕಳು ಬೇಗ ಮಲ್ಕೊಳ್ಳೋದನ್ನ ರೂಢಿ ಮಾಡ್ಕೋಬೇಕು. ಅಣ್ಣ, ಯಾರಿಗೆ ಹೇಳ್ತಿದೀಯ ನೀನು? ನಾಳೆ ಮಿಂಚು ಲೇಟಾಗಿ ಹೇಳೋದಕ್ಕೆ ಏನ್ ಕಾರಣ ಕೊಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಅತ್ತೆ, ನಾನೇನ್ ಆತರ ಮಾಡಲ್ಲ ಗೊತ್ತಾಯ್ತಾ? ನನ್ನನ್ನೇ ನಿಂತರ ಅನ್ಕೊಂಡ? ಲಲಿತಮ್ಮ ಬೆಳಿಗ್ಗೆ ಕಸ ಗುಡ್ಸು ಅಂತ ಕೊಟ್ರೆ ಪರ್ಕೆ ಇಟ್ಕೊಂಡ್ ಮನೆಯೆಲ್ಲ ಸುತ್ತಿದ್ಯಾ, ಆದ್ರೆ ಕಸ ಗುಡ್ಸೋದ್ ಮಾತ್ರ ಮುಗ್ದಿರಲ್ಲ ನಿಂದು. ಏ ಹೋಗೆ, ನಾನು ನಿನ್ ಜೊತೆ ಮಾತಾಡಲ್ಲ. ಮಾತಾಡ್ಬೇಡ, ಇವಾಗ ನನ್ಗೆ ಹಾಸ್ಗೆ ಹಾಸು. ನಾನ್ ಬೇಗ ಹೋಗ್ಬಿಟ್ಟು ಮಲ್ಕೋಬೇಕು. ಈ ಬಾತೆ ಅಪ್ಪ, ಅಮ್ಮ ಅಂತ ಬರ್ತಿದೆ. ಅಮ್ಮ ಅಂದ್ರೆ ಲಲಿತಮ್ಮ ತಾನೆ? ಲಲಿತಮ್ಮ ಇಲ್ಲೇ ಇದ್ಕೊಂಡು ನಿನಗೆ ಫೋನೇ ಮಾಡ್ತಿಲ್ವಲ್ಲ? ಅದು ಅಮ್ಮನೇ ಕಾಲ್ ಮಾಡ್ತಾ ಇರೋದು. ನಾನು ದುಬೈನಲ್ಲಿ ಇದ್ನಲ್ಲ, ಪಕ್ಕದ ಮನೆ ಆಂಟಿನ ನಾನು ಅಮ್ಮ ಅಂತ ಕರಿತಾ ಇದ್ದೆ. ಅವ್ರು ಕಾಲ್ ಮಾಡಿದ್ದಾರೆ. ಮಿಂಚು, ನಾನು ಆಮೇಲೆ ಮಾತಾಡ್ಕೋತೀನಿ ಬಿಡು. ಓ ಅದಾ? ನೀ ಮಲ್ಕೋ. ಅವ ಮಲ್ಕೋ. ಸರಿನಪ್ಪ. ನನ್ನವಳು ನನ್ನವಳು, ಮುಟ್ಟಿದರೆ ನಲುಗುವಳು, ಮುಟ್ಟದೆಯೇ ಮುದ್ದಾಡಲೇ, ಹಾಡಿದರೆ ಅರಳುವಳು, ನೋಡಿದರೆ ಕರಗುವಳು, ಮನದ ಜೊತೆ ಮಾತಾಡಲೇ, ಮುಟ್ಟದೆಯೇ ಮುದ್ದಾಡಲೇ. ನಿಮ್ಮೆಲ್ಲರ ಪ್ರೀತಿಯ ಶಂಕರ ಅವರಿಗೆ ಜೈ 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 ಯೂತ್ ಪ್ರೆಸಿಡೆಂಟ್ ಆಗಿ ಪಟ್ಟಾಭಿಷೇಕ ಮಾಡೋಣ. ಶ್ರೀರಾಮ ಜಯ ರಾಮ ಹೋಗ್ತಾರೆ ಹಂಗಾಮ. ಶ್ರೀರಾಮ ಜಯ ಶಂಕರ ಹೋಗ್ತಾರೆ. ಅಧ್ಯಕ್ಷರೇ, ಈ ಸಾಲು ಪೇಟ ಹಾರ ಎಲ್ಲ ನೀವೇ ಹಾಕ್ಬಿಡಿ. ಒಂದ್ ನಿಮಿಷ, ಅದಕ್ಕಂತಾನೆ ಒಬ್ಬ ಮುಖ್ಯವಾದ ವ್ಯಕ್ತಿ ಬರ್ತಿದ್ದಾರೆ. ಯಾರ ಅಧ್ಯಕ್ಷರೇ? ಅಲ್ಲಿ ನೋಡಿ.
ಅಪ್ಪಯ್ಯ, ಇದೇನು ಭೈರಾದೇವಿ ಬತ್ತವಳಲ್ಲ, ಇಲ್ಲಿಗೆ ಯಾಕೆ ಬತ್ತವಳೆ? ನೋಡುಮ್ಮ ಇರ್ಲ, ಏನು ನಡೀತೈತೆ ಇಲ್ಲಿ ಅಂತಾನೆ ಅರ್ಥ ಆಯ್ತಾ ಇಲ್ಲ ನನಗೆ. ನನಗೂ ಗೊತ್ತಾಯ್ತಾ ಇಲ್ಲ, ಸುಮ್ಕೆ ಇರ್ಲ. ಈ ಸುತ್ತಮುತ್ತೂರಲ್ಲಿ ಭೈರಾದೇವಿ ಅಂತ ಇದಾರಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತೀರಾ? ಅವ್ರ ಪರಿಚಯ ಮಾಡಿಸ್ತೀರಾ? ನೀನು ಯಾಕವ್ವ ಭೈರಾದೇವಿ ನೋಡಬೇಕು? ಅವರು ನನ್ನ ಗಂಡ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಗ ದೇವ್ರ ಥರ ಬಂದು ರಕ್ತ ಕೊಟ್ಟು ನನ್ನ ಗಂಡನಿಗೆ ಮರು ಜೀವ ಕೊಟ್ಟಿದ್ದಾರೆ. ಸರಿಯಾದ ಟೈಮ್ ನೋಡ್ಕೊಂಡು ಹೇಳ್ತೀನಿ. ಈಗ ನಮ್ಮ ಭೈರಾದೇವಿ ಅವರು ಶಂಕರ ಅವ್ರಿಗೆ ಯುವ ಅಧ್ಯಕ್ಷನಾಗಿ ಪಟ್ಟಾಭಿಷೇಕ ಮಾಡ್ತಾರೆ. ಏನಾಗ್ತಿದೆ ಇಲ್ಲಿ? ಭೂಕಂಪ ಆಗ್ತಿದೆ. ಇಲ್ಲಿರೋದು ಸರಿ ಇಲ್ಲ ಅನಿಸ್ತಿದೆ. ನಡಿಯೋಣ, ಬೇಗ ಹಳ್ಳಿಗೆ ಹೋಗೋಣ. ನಡಿಯೋಣ. ಏಯ್, ಸುಮ್ಮನೆ ಏನೂ ಆಗಲ್ಲ. ಸುಮ್ಮನೆ ಎಲ್ಲ ವಿಚಾರಕ್ಕೂ ಹೆದರ್ಕೊಂಡು ಸಾಯ್ತಿರಲ್ಲ. ಈಗ ಮಾಡೋದಕ್ಕೇ ಇನ್ನೂ ಅರ್ಧ ಕೆಲಸ ಕೂಡ ಆಗಿಲ್ಲ. ವಾಯ್ಸ್ ಕೂಡ ಇನ್ನೂ ಸಿಕ್ಕಿಲ್ಲ. ಹೇಳಿದ ಮಾತು ಕೇಳೋಣ. ಮತ್ತೆ ಭೂಕಂಪ ಆಗ್ತಿದೆ. ನಡಿಯೋಣ, ಹೋಗೋಣ. ನಡಿಯೋಣ. ನೀವಿಬ್ರು ಇಲ್ಲಿ ಯಾಕೆ ತಂಜುಂಡ? ನಾವ್ ಯಾರು ಅಂತ ಇಷ್ಟು ಬೇಗ ಮರ್ತ್ಬಿಟ್ಟ? ಕಾಡಲ್ಲಿ ಸುತ್ತಾಡಿ ನಿನ್ ಬುದ್ಧಿಗೇನು ತೊಂದರೆ ಆಗಿಲ್ಲ ಅಲ್ವಾ? ಏಯ್ ಗಣೇಶ್ವರ, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ನನ್ನ ಬುದ್ಧಿಗೇನೂ ಆಗಿಲ್ಲ. ನನ್ನ ನೆನಪಿನ ಶಕ್ತಿನೂ ಚೆನ್ನಾಗೇ ಇದೆ. ಏಯ್, ನೀವಿಬ್ರು ಈ ಕಾಡಲ್ಲಿ ಏನು ಮಾಡ್ತಾ ಇದ್ದೀರಾ? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅದೇ ಪ್ರಶ್ನೆ ನಾವು ನಿನಗೆ ಕೇಳಬೇಕು. ಈ ಕಾಡಲ್ಲಿ ನೀನೇನು ಮಾಡ್ತಾ ಇದೀಯಾ? ಅದು ಬೆಳಿಗ್ಗೆನೆ ಬಂದ್ಬಿಟ್ಟಿದ್ಯಾ? ಓ, ರಾತ್ರಿ ಎಲ್ಲ ಕಾಡಲ್ಲೇ ಇದೆಯಾ? ಏಯ್, ಇದು ನನ್ನೂರು, ನನ್ನ ಕಾಡು. ನಾನು ಯಾವಾಗ ಬೇಕಾದ್ರೂ ಬರ್ತೀನಿ. ಅದನ್ನು ಕೇಳೋದಕ್ಕೆ ನೀವ್ಯಾರ? ಕೆಲವ್ರು ಹಾಗೆ ಗಣೇಶ್ವರ, ಕಣ್ಣಿಗೆ ಕಂಡಿದ್ದೆಲ್ಲ ತಮ್ಮದೇ ಅಂತಾರೆ. ತಮ್ಮ ಯೋಗ್ಯತೆ ಏನು ಅನ್ನೋದನ್ನು ತಿಳ್ಕೊಳ್ಳಲ್ಲ. ಅವ್ರ ಮಿತಿ ಏನು ಅನ್ನೋ ಪರಿಜ್ಞಾನನೂ ಇರಲ್ಲ. ಏಯ್, ನಿಮ್ಮ ಈ ಕಾಡು ಹರಟೆನ ಕೇಳೋದಕ್ಕೆ ನಾನಿಲ್ಲಿ ಬರಲಿಲ್ಲ. ಎಲ್ಲಿ ನಿಮ್ಮ ಅಣ್ಣ?
ಎಲ್ಲಿ ಆ ಮಹೇಶ್ವರ? ಓಹೋ ನಮ್ಮ ಅಣ್ಣ ನೋಡ್ಕೊಂಡು ಬಂದ. ನಮ್ಮ ಅಣ್ಣ ಅಲ್ಲಿದ್ದಾನೆ. ಯಾರಿದ್ರಿ ಫೋನು? ಓಹೋ ಅಲ್ವೇ ಆನೆ ಕಿವಿಗಳೆಲ್ಲ ನಿಂದು ಅಷ್ಟು ನಿದ್ದಿದ್ದಾಗ ಮೆತ್ತಿಗೆ ಮಾತಾಡಿದ್ರು ಎಲ್ಲ ಕೇಳಿಸ್ಬಿಡ್ತಾ ನಿನ್ ಕಿವಿಗೆ ಅಲ್ವೇ ಅದೆಲ್ಲೋ ಇದ್ದೋಳು ಅದು ಹೆಂಗೆ ಕೇಳಿಸ್ಕೊಂಡು ನೀನು? ನಾನು ಅಲ್ಲೆಲ್ಲೋ ಎಲ್ಲಿದ್ದೆ ರೀ? ಇಲ್ಲೇ ಇದ್ನಲ್ಲ. ಇಲ್ಲಿದ್ಯಾ? ಎಲ್ಲಿ? ಇಲ್ಲೇ. ಅದೇ ಎಲ್ಲಿ? ಇಲ್ಲಿ. ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಈ ಜಾಗ ನಿಂದು ಅಂದಮೇಲೆ ಯಾಕೆ ಆ ಜಾಗಕ್ಕೆ ನೋವು ಮಾಡಿ ಹೋಗಿದ್ದು? ತಲೆ ಕೆಟ್ಟರೆ ನಿವಾನ್ಸಕ್ಕೆ ಸೇರಿಸಿ ಬೇಕಾದ ಚಿಕಿತ್ಸೆ ಕೊಡ್ಬೋದು ಕಣೆ. ಆದರೆ ಹೃದಯನೇ ಕೆಟ್ಟೋಗ್ಬಿಟ್ರೆ 25 ವರ್ಷದಿಂದ ನಾನು ಇದೇ ಮನೇಲಿದ್ದೀನಿ. ಒಂಟಿಯಾಗಿ ತಿಂದಿದ್ದೀನಿ, ಒಂಟಿಯಾಗಿ ಕುಡಿದಿದ್ದೀನಿ, ಒಂಟಿಯಾಗಿ ಸಿಕ್ಕಿದ ಜಾಗದಲ್ಲೆಲ್ಲ ಬಿದ್ದು ಹೊರಲಾಡ್ಬಿಟ್ಟಿದ್ದೀನಿ. ಅವಾಗಿಂದ ಇದೇ ಮರ, ಇದೇ ಗಿಡ, ಹುಲ್ಲು, ಕಡ್ಡಿ, ಕಸರು, ಅವಾಗಿಂದ ಎಲ್ಲ ಇತ್ತು, ಇವಾಗಲೂ ಇದೆ. ಆದರೆ ಒಂಟಿತನ ಮಾತ್ರ ಯಾವತ್ತೂ ನಾನು ಇಷ್ಟೊಂದು ಕಾಡಿರಲಿಲ್ಲ ಕಣೆ. ನೀನು ಕಾಡಿಸ್ತಾ ಇಲ್ಲ ಅನ್ನೋ ಪ್ರತಿ ಕ್ಷಣನೂ ನನ್ನ ಹೃದಯ ಕಂಟ್ಕೊಂಡಿರೋ ನರಗಳು ಈ ಕರೆಂಟ್ ವೈರ್ ಥರ ಶಾಕ್ ಕೊಡೋಕ್ಕೆ ಶುರು ಮಾಡಿಬಿಡ್ತು ಕಣೆ. ಮಗಂದು ನೋವಾಗ್ತಾ ಇದೆ, ಹೇಳಂಗಿಲ್ಲ ಬಿಡಂಗಿಲ್ಲ. ಒಬ್ಬೊಬ್ಬರು ನಾನು ಮಾತಾಡ್ತಾ ಆ ಬಡ್ಡಿ ಮಾದೇಶ ಊರಿಗೆ ಬಂದ್ಬಿಟ್ಟಿದ್ದಾನೆ ಅಂತ. ನೀನು ಊರಲ್ಲಿ ಇರ್ಬರೋರ ಮೇಲೆಲ್ಲ ಕೈ ಮಾಡ್ಕೊಂಡು ಬರ್ತಾ ಇರ್ತೀಯಾ? ಅದೇ ಕೋಪದಲ್ಲಿ ಯಾವಳೋ ಏನೋ ನಿನ್ನ ಹೆಂಡತಿಗೆ ಏನೇನೇನೋ ಮಾತಾಡ್ತಾರೆ. ಎಲ್ಲ ಕೇಳಿ ಮೈಯೆಲ್ಲ ಉರಿತಾಯ್ತು ನನಗೆ. ತಾಯಿಯಿಂದರೂ ಮಗು ಓಡಾಡ್ಬಿಟ್ಟೆ ಕಡೆ. ಕೆಟ್ಟ ಮನಸ್ಸುಗಳಿರೋ ಸಂತೆಯಲ್ಲೋ, ಕ್ರೂರ ಮೃಗಗಳಿರೋ ಕಾಡಲ್ಲೋ ಒಂಟಿ ಆಗ್ಬಿಟ್ಟೆ ಅನ್ನೋ ಭಯ ಕಡೆ. ಅಯ್ಯೋ, ಅಮ್ಮನ ಥರ ಪ್ರೀತಿ ಮಾಡೋ ಹೆಣ್ಣನ್ನ ಯಾರೋ ಹೊತ್ಕೊಂಡು ಹೊರಟೋದ್ರು, ಯಾವ ಪ್ರಾಣಿ ಕಿತ್ಕೊಂಡು ತಿಂತ ಇದೀವಿ ಅನ್ನೋದನ್ನ ನೆನೆಸ್ಕೊಂಡ್ರೆ ಇಷ್ಟೇಷ್ಟು ಉದ್ದ ಇರೋ ಹೃದಯಕ್ಕೆ ಒಳ್ಳೆ ಈಟಿ ಹಾಕೊಂಡು ಟಿಚ್ದಂಗೆ ಆಗ್ತಾ ಇತ್ತು ಕಣೆ. ನಾನು ಈ ಡೈಲಿ ನ್ಯೂಸ್ ಪೇಪರ್ ಕಣೆ, ವೀಕ್ಲಿ ಮ್ಯಾಗ್ಝಿನ್ ಇದ್ದಂಗೆ. ಒಳ್ಳೇದಕ್ಕಂತ ಕೆಟ್ಟ ಸಮಾಚಾರಗಳನ್ನೇ ಹೊತ್ಕೊಂಡು ಬಂದಿರೋನು. ನನ್ನನ್ನು ಯಾರು ಓದಲ್ಲ, ಯಾರು ನೋಡೋದು ಇಲ್ಲ, ನಿಜಾನೇ. ಆದರೆ ಈ ಮ್ಯಾಗ್ಝಿನ್ಗೆ ಓನರ್ ಕಣೆ ನೀನೇ ನನ್ನನ್ನು ನೆಗ್ಲೆಕ್ಟ್ ಮಾಡಿಬಿಟ್ರೆ ನನಗಿನ್ನು ಯಾರೇ ಗೊತ್ತಿಲ್ಲ. ಮಗಂದು ನೀನು ಬಂದಿದ ತಕ್ಷಣ ತೆಗೋಣ ಹಂಗೆ ವಾಂಚ್ಬಿಡ್ಬೇಕು ಅಂತ ಕೈಗಳನ್ನ ಮುಷ್ಟಿ ಮಾಡಿ ಕಾಯಿಸ್ಕೊಂಡು ನಿಂತಿದ್ದೆ. ಇಷ್ಟೊತ್ತು ನಾನಿಲ್ಲ ಅಂತ ಗೋಳಾಡಿ ಈಗ ಕೈ ಕಾಯಿಸ್ಕೊಂಡಿದ್ದೆ, ವಾಂಚ್ ಬೀಸಾಕ್ತೇನೆ ಅನ್ನೋದೆಲ್ಲ ಸರಿನಾ? ಮತ್ತಿನ್ನೇಳೆ ಲೈ, ಪತಿಗೆ ತಕ್ಕ ಸತಿ ಕಡೆ ನೀನು. ಗಜನಿ ತರ ಇರೋ ಗಂಡನ ಲೈಫ್ ನೀನ್ ಲೇಡಿ ಗಜನಿ ಕಡೆ ನೀನು. ಲೈ, ನೀನಿಲ್ಲ ಅಂದ್ರೆ ನಾನಿಲ್ಲ ಕಣೆ. ನಾನು ಬದುಕೋದಕ್ಕೆ ಇರೋ ಒಂದೇ ಒಂದು ಕಾರಣನೇ ನೀನು ಕಣೆ. ಅಜಿತ, ನನಗೆಲ್ಲ ಅರ್ಥ ಆಗುತ್ತೆ ಕಣೋ. ಆಗಿದ್ದಾಗೋಯ್ತು. ಇಲ್ಲಿ ನಾನು ನಿನ್ನ ಸಮಾಧಾನ ಮಾಡೋಕ್ಕೆ ಬಂದಿಲ್ಲ. ಇದು ನಿನ್ನ ವೃತ್ತಿ ಜೀವನದಲ್ಲಿ ಸಹಜ ತಾನೆ.
ಸತತವಾಗಿ 6ನೇ ಟ್ರಾನ್ಸ್ಫರ್ ಆದರೆ ವ್ಯವಸ್ಥೆ ಸರಿ ಇಲ್ಲ ಅಂತ ಅರ್ಥ. ಸಸ್ಪೆಂಡ್ ಆದರೆ ಈ ವ್ಯವಸ್ಥೆಯಲ್ಲಿ ನಾನೇ ಸರಿ ಇಲ್ಲ ಅಂತ ಆಗುತ್ತೆ. ನೀ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ನೋಡೋ, ಸಮಯ ಎಲ್ಲವನ್ನೂ ಬದಲಾಯಿಸುತ್ತೆ, ನೀನು ಸುಮ್ಮನಿರು. ಯಾವ ಸಮಯ ಅಣ್ಣ? ಯಾವ ಸಮಯ? ಕತ್ಲಾಗಿರೋ ಆಕಾಶದಲ್ಲಿ ಹೊಳೆಯೋ ನಕ್ಷತ್ರ ಆಗ್ಬೇಕು ಅನ್ಕೊಂಡೆ ಹೊರತು ಬಿಳಿ ಹಾಳೆ ಮೇಲೆ ಕಪ್ಪು ಚುಕ್ಕೆ ಆಗ್ಬೇಕು ಅನ್ನೋ ಆಸೆ ನನಗಿರ್ಲಿಲ್ಲ. ಆದ್ರೆ ಇವತ್ತಾಗೋಯ್ತು. ಅದು ಅದು ಇವಳಿಂದ. ಅಜಿತಾ, ಬಡ್ಕೊಂಡೆ, ಬೇಡ ಬೇಡ ಅಂತ ಬಡ್ಕೊಂಡೆ. ಇನ್ನು ನನ್ನ ಡ್ಯೂಟಿ ಮಾಡೋ ಜಾಗ ಬರಬೇಡ ಅಂತ. ಅವ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ರೆ ನಾನೇ ನಿನ್ನ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ತಿರ್ಲಿಲ್ವಾ? ತಪ್ಪೆ ಸಾಹೇಬ್ರೆ, ಆದ್ರೆ ನನ್ಗೆ ಅಪರಾಧಿನ ನೋಡೋದು ಮಾತ್ರ ಮುಖ್ಯ ಆಗಿರ್ಲಿಲ್ಲ. ನೀವು ಬರ್ತಾ ಇದ್ದಿದ್ದ ಬೊಕ್ಕೆ, ಕಾಗ್ದ ಇವೆಲ್ಲ ನನಗೆ ಭಯ ಊಟಾಕಿತ್ತು. ಓಹೋ, ನೀನ್ ನನ್ನ ಜೊತೆ ಇದ್ಬಿಟ್ರೆ ನಂಗೆ ಏನು ಆಗಲ್ಲ. ಪಾರ್ಥ ಸಾರಥಿ ನೀನು. ಏಯ್ ಏಯ್ ಕೇಳಿಸ್ಕೊ, ನೀನು ಹುಟ್ಟಾಕ್ತೀನಿ ಅಂತ ಬಂದವ್ರನ್ನ ಸುಟ್ಟು ಹಾಕಿದ್ದೀನಿ, ಅಂತವ್ರ ಹುಟ್ಟನ್ನ ಅಡಗಿಸಿದ್ದೀನಿ. ನಾನು ಈ ಕೆಲ್ಸಕ್ಕೆ ಸೇರಿದ್ದು ನನ್ನ ಯಾರಾದ್ರೂ ಕಾಪಾಡ್ಲಿ ಅಂತಲ್ಲ, ನಾನು ಬೇರೆಯವ್ರನ್ನ ಕಾಪಾಡ್ಲಿ ಅಂತ. ಅದೇನಾಯ್ತು? ಏನಾಯ್ತು ಇವಾಗ? ನಮ್ಮ ಮಾವನೇ ನನಗೆ ಶತ್ರು ಆಗಿ ಬರ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಭತ್ತ ಹಾಕ್ದವನ್ನ ಕೋಳಿ ನಂಬಾರ್ದು, ಬಾದಾಮಿ ಹಾಕ್ದವನ್ನ ಕುರಿ ನಂಬಾರ್ದು ಅಂತಾರೆ. ಸಾಕಿ ಬೆಳೆಸಿ ತುತ್ತಿಟ್ಟವ್ರನ್ನ ನಂಬಾರ್ದು ಅಂತ ನಮ್ಮ ಮಾವ ನಿರೂಪಿಸ್ಬಿಟ್ರು. ನಾನೇನಾದರೂ ನಿಮ್ಮ ಐಯರ್ ಆಫೀಸರ್ ಹತ್ರ ಕೆಲಸ ತಗೊಳ್ಳೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡಿಲ್ಲ, ಇನ್ನ ಕೆಲಸ ಉಳಿಸ್ಕೊಳ್ಳೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡಿಸ್ಕೊತೀನ. ಅದು ನಿನ್ನ ಇನ್ಫ್ಲೂಯೆನ್ಸ್. ನಿನ್ನಿಂದ ಇವಾಗಾಗಿರೋ ಉಪಕಾರನೇ ಸಾಕು, ಅದೇ ತುಂಬಾ ದೊಡ್ಡದು. ಸಾಧ್ಯ ಆದ್ರೆ ಒಂದೇ ಒಂದು ಸೆಕೆಂಡ್ ನನ್ನ ಕಣ್ಮುಂದೆ ನಿಲ್ದೆ ಇಲ್ಲಿಂದ ದೂರ ಹೋಗು. ಎಲ್ಲರೂ ದೂರ ಹೋಗ್ಬಿಡು. ಒಂದು ತಿಂಗಳು ನಿಮ್ಮನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದೀನಿ. ಮೇಡಮ್, ಅದು ನೋ ಮೋರ್ ಎಕ್ಸ್ಪ್ಲನೇಷನ್ಸ್. ಯು ಕ್ಯಾನ್ ಗೋ ನೌ. ಈಗ ಕುಡಿದೇ ಇರ್ಬೋದು, ಅವನು ನಾಳೆ ಕುಡಿಯೋದಿಲ್ಲ ಅಂತ ಹೆಂಗ್ ಹೇಳ್ತೀಯ? ಅವನು ಕುಡ್ದೇ ಕುಡಿತಾನೆ. ನಿನ್ನ ಮೇಲೆ ಪ್ರೀತಿ ಕಮ್ಮಿ ಆದ್ರೆ ಆಗುತ್ತೆ. ನೀನ್ ಹಿಂಗೆ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡಿದ್ರೆ ಅವನು ನಿನ್ನ ಗೋಳಿಕಂತಾನೆ. ಅವಾಗ ಏನ್ ಮಾಡ್ತೀಯ? ಎಲ್ಲಮ್ಮ, ಯಾವಾಗ ಬಂದೆ? ಅದೇ ಕಿಲ್ಲೇ ಕೂತಿದ್ಯಾ? ಬಾ ಒಳಗಡೆ. ನಾನೆಲ್ಲೂ ಬರಲ್ಲ, ಇಲ್ಲೇ ಇರ್ತೀನಿ. ಅರೆ, ಹೋಗ್ಬೇಕಾದ್ರೆ ಚೆನ್ನಾಗೇ ಇದೆಯಲ್ಲ, ಈಗೇನಾಯ್ತು ನಿಂಗೆ? ಹಾ, ನನಗೆ ತಲೆ ಕೆಟ್ಟಿದೆ, ಅದಕ್ಕೆ ಮಾತಾಡ್ತಿದ್ದೀನಿ. ಸುಮ್ಮನೆ ಏನೇನೋ ಮಾತಾಡ್ಬೇಡ, ಬಾ ಒಳಗಡೆ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಆಮೇಲೆ ಬರ್ತೀನಿ. ಸರಿ, ಅದೇನು ಕೇಳು. ನೀನು ಕುಡಿತೀಯಾ? ಎಷ್ಟು ದಿವಸದಿಂದ ನೋಡ್ತಾ ಇದೆಯಾ ಎಲ್ಲಮ್ಮ ನಿನ್ನನ್ನ, ಆದರೂ ನೀನು ಈ ಪ್ರಶ್ನೆ ಕೇಳ್ತಾ ಇದೆಯಾ ಅಂದರೆ ನಿನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಗೋದಕ್ಕೆ ನಾನೇನು ಹಾಸ್ಯ ಮಾಡ್ತಿಲ್ಲ, ಉತ್ತರ ಕೊಡು ಅಂದರೆ ಕೊಡ್ಬೇಕಷ್ಟೇ. ನಿನ್ನ ಹತ್ರ ನಾನು ಯಾಕೆ ಸುಳ್ಳು ಹೇಳಿ? ಹೌದು, ಕುಡಿತೀನಿ. ಏಯ್ ಗಾಬರಿ ಆಗ್ಬೇಡ ನೀನು. ನೀನು ಅನ್ಕೊಂಡಿರೋದಲ್ಲ, ನಾನು ಕುಡಿಯೋದು ಶುದ್ಧವಾಗಿರೋ ನೀರು. ಇಲ್ಲ, ಹೀಗೆ ಮಾತು ಬದಲಾಯಿಸ್ಬೇಡ. ನೀನು ಕುಡಿತೀಯ, ಅದೇ ನಿಜ. ನೀವೆಲ್ಲ ಗಂಡಸರು ಒಂದೇ, ನಿಮ್ಮ ಹಣೆ ಬರನೇ ಇಷ್ಟು. ಎಲ್ಲಮ್ಮ, ಏನಾಯ್ತು ನಿನಗೆ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾನು ಮಾತಾಡೋದೇ ಹೀಗೆ, ನಾನು ಇರೋದೇ ಹೀಗೆ. ಏನಿವಾಗ? ಯಾಕೆ? ನೀವು ಗಂಡು ಮಕ್ಕಳು ಕುಡಿಬೋದು, ಹೊಡಿಬೋದು, ಜಗಳ ಮಾಡ್ಬೋದು. ಆದರೆ ನಾವು ಹೆಣ್ಮಕ್ಳು
ನಿಮ್ಮ ಹತ್ರ ಒದೆ ತಿಂದು ನೀವು ಅಂದಿದ್ನೆಲ್ಲ ಅನ್ನಿಸ್ಕೊಂಡು ಸುಮ್ಮನೆ ಕೂತಿರ್ಬೇಕಾ? ನಾನೆಲ್ಲ ಹಂಗಂದೆ? ಅಲ್ಲ, ನಿನ್ನ ಮಾತೆ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ನನ್ನ ಮೇಲೆ ಇಷ್ಟು ಕೋಪ ಮಾಡ್ಕೊಳ್ಳೋ ಅಂಥದ್ದು ನಾನೇನು ಮಾಡಿದೆ? ಹೋಗ್ಲಿ ಬಿಡು, ನೀನು ಯಾಕಾದರೂ ಸಿಟ್ಟು ಮಾಡ್ಕೊಂಡಿರು. ಅದನ್ನು ಹೇಗೆ ತಣ್ಣಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಕುಡಿತೀಯಂತೆ, ನನ್ನನ್ನು ಗೋಳೈಕೊಳ್ತೀಯಂತೆ, ನನ್ನನ್ನು ಪ್ರೀತಿ ಮಾಡಲ್ವಂತೆ. ಅಯ್ಯೋ ಶಿವನೇ, ಏನಾಯ್ತು ಎಲ್ಲಮ್ಮ ನಿನಗೆ? ಇಂಥದನ್ನೆಲ್ಲ ಯಾರು ಹೇಳಿದ್ದು ನಿನಗೆ? ಒಬ್ಬ ಕುಡ್ಕ ಹೇಳ್ದ. ಹೇಳು ಬೇರವ, ನೀನು ಹೀಗೆಲ್ಲ ಮಾಡ್ತೀಯ? ಅಯ್ಯೋ ಹುಚ್ಚಿ, ಆ ಕುಡ್ಕನ ಮಾತಿಗೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡಿದ್ಯಾ? ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡ. ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ನಾನು ಯಾವತ್ತೂ ಕುಡಿಯೋದು ಇಲ್ಲ, ನಿನ್ನನ್ನು ಗೋಳು ಹೊಯ್ಕೊಳ್ಳೋದು ಇಲ್ಲ. ಹಾಗೆ ನಿನ್ನ ಮೇಲಿರೋ ಪ್ರೀತಿ ಸಮುದ್ರದ ನೀರಿನ ಹಾಗೆ, ಯಾವತ್ತೂ ಕಡಿಮೆನೂ ಆಗಲ್ಲ, ಬತ್ತೋದು ಇಲ್ಲ. ಹಾ ಹೇಳಿ ಮಹಾದೇವ, ಹೇಳಿ, ಏನಾಗಬೇಕು? ಹಾ ಹಾ ಸರಿ ಸರಿ. ಹ ಹೌದಾ? ಎಲ್ಲ ನಿನ್ನಿಚ್ಛೆ. ನೀನೇ ಹೇಳಿದ್ಮೇಲೆ ಕೇಳದೆ ಇರೋದುಂಟೆ? ಆಗಲಿ ಮಹಾದೇವ. ಶಿವ ಶಂಭೋ ಶಂಭೋ ಮಹಾದೇವ. ಶಂಭೋ ಮಹಾದೇವ. ಆಹಾ, ಧನ್ಯೋಸ್ಮಿ ಧನ್ಯೋಸ್ಮಿ. ಎಂಥ ನೋವನ್ನಾದರೂ ಕಳೆಯುವ ಸುಮಧುರವಾದ ಧ್ವನಿ. ಏನಾಯ್ತು ಗುರುಗಳೇ? ಎಲ್ಲನೂ ವಿವರವಾಗಿ ಹೇಳ್ತೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಆ ಮಹಾದೇವನ ಆಜ್ಞೆಯಾಗಿದೆ. ನಾನು ಇಷ್ಟೊತ್ತು ಮಾತನಾಡಿದ್ದು ಆ ಕೈಲಾಸದ ಅಧಿಪತಿಯಾದ ಈಶ್ವರನ ಜೊತೆ. ಹೌದಾ? ನಮಗೂ ಅವ್ರ ದರ್ಶನ ಮಾಡಿಸಿ ಗುರುಗಳೇ. ಸರಿ, ಮಾಡಿಸೋಣ. ಅದಕ್ಕೇನಂತೆ. ಸದ್ಯ ಅವನ ಆಜ್ಞೆಯನ್ನು ಶಿರಸ ವಹಿಸಿ ಪಾಲಿಸಬೇಕು ಅಷ್ಟೇ. ಏನು ಮಾಡಬೇಕು ಗುರುಗಳೇ? ಈ ಬಾರಿ ಶಿವರಾತ್ರಿ ಹಬ್ಬವನ್ನು ಆಚರಿಸಬಾರದು ಅಂತ ಆ ಶಿವನ ಆಜ್ಞೆಯಾಗಿದೆ. ನನ್ನ ದೇವರೇ ನನ್ನ ಬಳಿ ಬಂದು ಹೇಳಿದ್ದಾನೆ, ತೋರಿಕೆಯ ಆಚರಣೆ ಬೇಡ, ಇದೆಲ್ಲ ಅನಗತ್ಯ ಅಂತ. ಹೌದಾ? ಮತ್ತೇನು ಮಾಡೋದು ಗುರುಗಳೇ? ಮನಸ್ಸಲ್ಲೇ ಆ ಶಿವನನ್ನ ಭಜಿಸಿದರೆ ಸಾಕು. ಅದಕ್ಕೆ ಪೂಜೆ, ಜಾಗರಣೆ, ಹೋಮ, ನಿದ್ದೆ ಬಿಟ್ಟು ಉಪವಾಸ ಮಾಡುವುದು ಇದ್ಯಾವುದೂ ಬೇಡ. ನನಗದು ಇಷ್ಟ ಇಲ್ಲ ಅಂತನೂ ಹೇಳಿದ್ದಾನೆ. ಆಮೇಲೆ ಆ ಸಿದ್ಧಲಿಂಗನ ಬಗ್ಗೆಯೂ ಶಿವ ಒಂದು ಮಾತು ಹೇಳಿದ. ಇದನ್ನು ನನಗ್ಯಾಕೆ ಹೇಳಿದ್ನೋ ಗೊತ್ತಾಗ್ಲಿಲ್ಲ. ಆತ ಹಬ್ಬದ ಹೆಸರಲ್ಲಿ ಜನರ ಹಣವನ್ನು ದೋಚ್ತಿದ್ದಾನಂತೆ. ಕಾಣಿಕೆಗಳನ್ನು ಜನರು ದೂರ ದೂರದ ಊರುಗಳಿಂದ ತರುತ್ತಿದ್ದಾರಂತೆ. ಬೇತಲ್ಲ, ಜ್ಯೂಸ್ ಕುಡಿ. ಜ್ಯೂಸ್ ಕುಡಿಯೇ. ನೀನು ನಿದ್ದೆ ಮಾಡಿಲ್ಲ, ಡವ್ ಮಾಡ್ತೀಯ, ನಾನು ಚೆನ್ನಾಗೊತ್ತು. ಜ್ಯೂಸ್ ಕುಡಿ. ನಿದ್ದೆ ಮಾಡಕ್ಕೂ ಬಿಡಲ್ಲಪ್ಪ, ಯಾರಿದು? ನೀನು ಜ್ಯೂಸ್ ಕುಡಿದೆ, ನೀನು ಮೂಗ್ ಹಿಂಗಿಟ್ಕೊಂಡು ಬಾಯ್ ಚೀರು ನಿಂತ್ಕೊಂಡು ಸೈಲೆಂಟಾಗಿ ಜ್ಯೂಸ್ ಕುಡಿ. ನಾನು ಇಲ್ಲೇ ಕೂತ್ಕೊಂಡು ತಿನ್ಕೊಂಡು ಕುಡ್ಕೊಂಡಿದ್ರೆ ಇವಾಗ ಟೊಮೆಟೊ ಥರ ಇದ್ದೀನಿ, ನೆಕ್ಸ್ಟ್ ಕುಂಬಳಕಾಯಿ ಥರ ಆಗ್ಬಿಡ್ತೀನಿ. ನಿನ್ನ ಕಣ್ಣು ಹಾಕ್ಬೇಡಮ್ಮ. ಇವಾಗ ಏನನ್ನ ಆರೈಕೆ ಮಾಡ್ತಿದ್ದಾನ ಅದು ಏನೂ ಅಲ್ಲ. ಮತ್ತೆ ಇವಾಗ ನೋಡು, ನೀನು ಎಷ್ಟೇ ಬೈದ್ರು ಏನು ಹೇಳಿದ್ರು ನಾನು ಇಷ್ಟೊಂದು ಆರೈಕೆ ಮಾಡ್ತಿದ್ನಲ್ಲ, ಅದೇ ನಿನ್ನ ಮದುವೆ ಆಗಿ ನಿನ್ನ ಗಂಡ ನಿನ್ನ ಜೊತೆಗಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾನೆ.
ಓಯ್ ಓಯ್ ಸಾರಿ, ಸ್ವಲ್ಪ ನೀನು ಯೋಚನೆ ಮಾಡು. ನಾವು ಹತ್ತಾಕ ಮಲ್ಕೊಂಡೋದಕ್ಕೆ ಮಡಿಲ್ಬೇಕು, ಸೋತಾಗ ಹೊರ್ಗೋದಕ್ಕೆ ಹೆಗಲ್ಬೇಕು, ಬಿದ್ದಾಗ ನಾನು ಇದ್ದೀನಿ ಅಂತ ಹಿಡಿಯೋದಕ್ಕೆ ಕೈಗಳು ಬೇಕು. ಇವಾಗ ನಾನು ಏನು ಮಾಡಬೇಕು? ಅದಕ್ಕೆ ನಿಮ್ಗೆ ಮದುವೆ ಆಗಬೇಕು. ನಿನಗೆ ಮದುವೆ ಚೂಡ್ತಿದ್ಯಾ? ನನಗೆ ಹಿಡ್ದೇನು ಪ್ರಯೋಜನ, ನಿನಗೆ ಹಿಡಿಬೇಕಲ್ಲ. ಚೂಸ್ತಂಗೈತಲ್ಲ, ಅದನ್ನ ಅಲ್ಲಿಟ್ಟು ರೈಟ್ ನೋಡು. ಒಳ್ಳೇದೇನಾದ್ರು ಹೇಳಿದ್ರೆ ನಿನ್ನ ಕೋಪ ಮೂಗಿನ ತುದಿಲಿ ಇರುತ್ತಲ್ಲ. ನನಗೇನು ಒಳ್ಳೇದು ಅಂತ ನಂಗೆ ಚೆನ್ನಾಗುತ್ತೆ. ಸುಮ್ಮನೆ ಹೋಗೋಲ್ಲ, ತಲೆ ತಿನ್ಬೇಕು. ನನಗೇನಾದ್ರು ಗೊತ್ತಿದ್ದಿದ್ರೆ ನೀನು ಹೀಗೆ ಒಂಟಿಯಾಗಿರ್ತಾ ಇರಲಿಲ್ಲ. ಏನು ನಿನ್ನ ಸಮಸ್ಯೆ? ನಿನ್ನ ಮದುವೆ ಒಪ್ಕೋತಿಲ್ವಲ್ಲ, ಅದೇ ನನ್ನ ಸಮಸ್ಯೆ. ನಾನು ಒಪ್ಕೊಳ್ಳೋದು ಇಲ್ಲ. ನೋಡು, ನಾನು ಈಗಾಗಲೇ ಖುಷಿಯಾಗಿದೆ. ನೀವು ಒಬ್ಬಳು ಖುಷಿಯಾಗಿದೆ ಸಾಕಾ? ಬೇರೆ ಬಗ್ಗೆ ಯೋಚನೆ ಇಲ್ಲ ನಿನಗೆ? ಅಲ್ಲ, ಇವಾಗ ನಾನು ಮದುವೆ ಆಗಲ್ಲ ಅಂದ್ರೆ ಯಾರಿಗೇನು ಸಮಸ್ಯೆ ಆಗುತ್ತೆ? ನನಗೆ ನನ್ನ ಅಂಕಲ್ ಆಂಟಿಗೆ ಅವರಿಂದ ನಿನ್ನ ಲೈಫ್ ಹೀಗಾಯ್ತು ಅಂತ ಪ್ರತಿದಿನ ಕಣ್ಣೀರಾಗ್ತಾ ಇರ್ತಾರೆ. ನಿನಗೆ ಅಂತ ನಿಮ್ಮ ಜೀವನದಲ್ಲಿ ಯಾರೂ ಇಲ್ಲ ಅಂತ ಸಂಕಟ ಪಡ್ತಾ ಇರ್ತಾರೆ. ಹಿರಿ ಜೀವಗಳು ಕಣ್ಣೀರು ಹಾಕಿದ್ರೆ ಸಪ್ತ ಸ್ವರ್ಗದಲ್ಲಿದ್ದಾರಲ್ಲ ಅವ್ರ ಮಗ, ಅವ್ರು ಯಾವತ್ತೂ ಕ್ಷಮಿಸಲ್ಲ. ಏನಂದ್ರೆ ನೀನು ಇನ್ನೊಂದ್ಸಲ ಹೇಳು. ನೀನು ಒಂಟಿಯಾಗಿದ್ರೆ ಅವ್ರ ಮಗನೂ ನಿನ್ನ ಕ್ಷಮಿಸಲ್ಲ ಅಂದೆ. ನೀನು ನೋಡ್ಕೊಂಡಿದ್ದು ಸಾಕು, ಸುಮ್ಮನೆರಿಂದ ಹೋಗು. ನಾನು ಹೋಗೋದ್ರಿಂದ ನಿನ್ನ ಸಮಸ್ಯೆ ಪರಿಹಾರ ಆಗಲ್ಲ. ನಿನ್ನ ಸಮಸ್ಯೆನೇ ಇಲ್ಲ ಕಣೋ, ನೀನು ಸಮಸ್ಯೆನೇ ಕ್ರಿಯೇಟ್ ಮಾಡ್ತಿದ್ಯಾ. ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರೆ ಯಾವ ಸಮಸ್ಯೆನೂ ಕಾಣಲ್ಲ. ಫಸ್ಟ್ ಆ ಬಟ್ಟೆನ ತೆಗಿ. ಊರ ಜನ ಏನು ಮಾತಾಡ್ತಿರೋದು ಗೊತ್ತಾ ನಿನಗೆ? ಆ ಹುಡುಗಿ ಮದುವೆ ಮಾಡಿಸ್ದೆ ದುಡ್ಕೊಂಡು ತಿಂತಿದ್ದಾರಂತ ಜನ ಬೈತಾ ಇದ್ದಾರೆ. ಈ ಅಪವಾದ ಬೇಕು ಅವರಿಗೆ. ಓ, ಊರ್ ಜನದ ಮಾತನ್ನ ಕಿವಿಗೆ ಹಾಕೋಬಾರ್ದು ಅಂತ ಹೇಳ್ತಿದ್ ನೀನು ಈ ಮಾತು ಹೇಳ್ತಿದ್ಯಾ? ಅದೇ ಜನರ ಮಧ್ಯೆ ನಾವು ಬದುಕ್ತಾ ಇದ್ದೀವಿ, ಅವ್ರ ಮಾತಿಗೆ ಬೆಲೆ ಕೊಡಬೇಕು ಅಂತ ನೀನು ಹೇಳಿದ್ದೆ ತಾನೆ? ನೋಡು, ಸಾಕು ಬೇಕಾ? ನೀನು ಹೋಗಿ ಅಂಗಡಿ ನೋಡ್ಕೊ. ಪದೇ ಪದೇ ಮದುವೆ ಬಗ್ಗೆ ಮಾತಾಡಿ ನನ್ಗೆ ಇರಿಟೇಟ್ ಮಾಡಬೇಡ ನೀನು. ಮಾತಾಡದೇ ಇದ್ರೆ ನಿಮ್ಮ ಅಪ್ಪ ಅಮ್ಮನ ಟೆನ್ಷನ್ ಕಮ್ಮಿ ಆಗಲ್ಲ. ಅಯ್ಯೋ, ನನ್ನ ಅಪ್ಪ ಅಮ್ಮ, ನನ್ನ ಲೈಫು, ನನ್ನ ಇಷ್ಟ. ನೀನು ಯಾರು ಕೇಳೋದಕ್ಕೆ? ನಾನು ಮದುವೆ ಆಗ್ತಿರೋ ಬಿಡ್ತಿರೋ ನನ್ನ ಪರ್ಸನಲ್ ಲೈಫ್ ನೀನು ತಲೆ ಹಾಕ್ಬೇಡ. ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ. ಎಲ್ಲರೂ ಯಾಕೆ ಇಲ್ಲಿಗೆ ಬರ್ತಾ ಇದ್ದಾರೆ? ನಿಶಿ ಮಿಸ್ ಆಗಿರೋದಕ್ಕೆ ನಾನೇ ಕಾರಣ ಅಂತ ದೊಡ್ಡಮ್ಮ ಏನಾದರೂ ಅಂದ್ಕೊಂಡಿದ್ದಾರ? ಕೋಪದಲ್ಲಿ ಎಲ್ಲರೂ ಏನಾದರೂ ಇಲ್ಲಿ ಬರ್ತಿದ್ದಾರಾ? ಮತ್ತೆ ಈ ಮನೇಲಿ ಜಗಳ ಸ್ಟಾರ್ಟ್ ಆಗೋ ಥರ ಇದೆ. ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ನಿಶಿ ಎಲ್ಲೇ ಹೋದ್ರೂ ಏನಾದರೂ ಒಂದು ಡ್ರಾಮಾ ಶುರು ಆಗುತ್ತೆ. ನನ್ನ ಪ್ರಕಾರ ಅವಳು ಹೊರಗಡೆ ಹೋಗಿ ಏನೋ ಒಂದು ಪ್ರಾಬ್ಲಮ್ ಮಾಡ್ಕೊಂಡಿರ್ತಾಳೆ. ಆ ವಿಚಾರವಾಗಿ ಅವರೆಲ್ಲ ಬರ್ತಾ ಇರ್ಬೋದು. ಅದಕ್ಕೆ ಎಲ್ಲರೂ ಇಲ್ಲಿಗೆ ಬರ್ತಿದ್ದಾರಾ? ಮೊದಲು ಅದೇನು ನೋಡೋಣ ಬನ್ನಿ.
ದಿಸ್? ಆರ್ ಯು ಕ್ರೇಜಿ? ನೀನು ನಿಶಿನ ಮದ್ವೆ? ಬಾವಾ, ಈ ಅಕ್ಕ ಎಲ್ಲಿ ಹೋಗಿದ್ದಾಳೆ? ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಯಾರಿಗೆ ಗೊತ್ತಮ್ಮ, ಅವಳೇನು ಬಂದು ನಮಗೆ ರಿಪೋರ್ಟ್ ಮಾಡ್ಕೊಂಡು ಹೋಗ್ತಾಳ? ಆನೆ ನಡೆದಿದ್ದೆ ದಾರಿ. ದೊಡ್ಡಪ್ಪ, ಏನ್ ನೀವು ದೊಡ್ಡಮ್ಮನ ಆನೆಗೀನೆ ಅಂತೆಲ್ಲ ಕರಿತಿದ್ದೀರಾ? ನೀನು ಇಲ್ಲೇ ಇದೆಯೇನಮ್ಮ, ನೀನು ಇದ್ದಿದ್ದೇ ಮರ್ತ್ಬಿಟ್ಟೆ. ಆಮೇಲೆ ಅವಳು ಬಂದಮೇಲೆ ಹಾಕೊಟ್ಬಿಡ್ಬೇಡ ಮತ್ತೆ.